ನಮಸ್ಕಾರ ಫ್ರೆಂಡ್ಸ್. ರಾತ್ರಿ 12 ಗಂಟೆ ಆಗೋಯ್ತು. 1 ಗಂಟೆನೂ ಆಯಿತು. ಇನ್ನೂ ನಿದ್ರೆ ಬರ್ತಾ ಇಲ್ವಾ? ಹಾಸಿಗೆ ಮೇಲೆ ಎಷ್ಟು ಸಲ ಹೊರಳಾಡಿದ್ರೂ ಕಣ್ಣು ಮುಚ್ಚಿದ್ರೂ ಕೂಡ ಮನಸ್ಸು ಮಾತ್ರ ಎಚ್ಚರವಾಗೇ ಇದೆಯಾ? ನಾಳೆ ಬೆಳಗ್ಗೆ ಬೇಗ ಏಳಬೇಕು ಅಂತ ಗೊತ್ತಿದ್ರೂ ನಿದ್ರೆ ಮಾತ್ರ ಬರ್ತಾ ಇಲ್ಲ ಅಲ್ವಾ? ನಿಮಗೆ ಗೊತ್ತಾ ಫ್ರೆಂಡ್ಸ್, ಇದು ನಿಮ್ಮೊಬ್ಬರ ಸಮಸ್ಯೆ ಮಾತ್ರ ಅಲ್ಲ. ಪ್ರಪಂಚದಲ್ಲಿ ಲಕ್ಷಾಂತರ ಜನ ಪ್ರತಿ ರಾತ್ರಿ ಇದೇ ಸ್ಥಿತಿ ಎದುರಿಸ್ತಾ ಇದ್ದಾರೆ. ದೇಹ ದಣದಿದ್ರೂ ಕೂಡ ಮನಸ್ಸು ಮಾತ್ರ ಓಡ್ತಾನೇ ಇರುತ್ತೆ. ಆದರೆ ಇವತ್ತು ಇದು ಬದಲಾಗುತ್ತೆ. ಈ 30 ನಿಮಿಷ ನಾನು ನಿಮ್ಮನ್ನು ನಿಧಾನವಾಗಿ ಹಂತ ಹಂತವಾಗಿ ಆಳವಾದ ನಿದ್ರೆಗೆ ಕರ್ಕೊಂಡು ಹೋಗ್ತೀನಿ. ನನ್ನ ವಾಯ್ಸು ಮತ್ತು ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆ ನಿಮ್ಮ ದೇಹ ಮತ್ತು ಮನಸ್ಸು ನಿಧಾನವಾಗಿ ಸಡಿಲ ಆಗ್ತಾ ಹೋಗುತ್ತೆ. ಒಂದೇ ಒಂದು ವಿನಂತಿ ವೀಕ್ಷಕರೇ, ಈ ವಿಡಿಯೋ ಮುಗಿಯೋ ಮೊದಲು ನಿಮಗೆ ನಿದ್ದೆ ಬಂದರೆ ಅದೇ ಈ ಮೆಡಿಟೇಷನ್ಗೆ ಸಿಗುವ ಅತಿ ದೊಡ್ಡ ಸಕ್ಸಸ್. ಮಧ್ಯದಲ್ಲಿ ನಿಮಗೆ ನಿದ್ದೆ ಬಂದರೆ ಪೂರ್ತಿ ಕೇಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಟು ಬಿಡಿ. ಈಗ ಹೆಡ್ಫೋನ್ ಧರಿಸಿ ಫೋನನ್ನು ಪಕ್ಕಕ್ಕೆ ಇಡಿ. ಬ್ರೈಟ್ನೆಸ್ನ ಕಡಿಮೆ ಮಾಡಿ ಆರಾಮವಾಗಿ ಮಲಗಿಕೊಳ್ಳಿ. ನಿಮ್ಮ ಹಾಸಿಗೆಯ ಮೇಲೆ ಸಂಪೂರ್ಣವಾಗಿ ಆರಾಮವಾಗಿ ಮಲಗಿಕೊಳ್ಳಿ. ದೇಹದಲ್ಲಿ ಎಲ್ಲಿಯೂ ಬಿಗಿತ ಬೇಡ. ದೇಹವನ್ನು ಸಂಪೂರ್ಣವಾಗಿ ಸಡಿಲ ಬಿಟ್ಟು ಮಲಗಿ. ನಿಮ್ಮ ಬೆನ್ನು ಹಾಸಿಗೆಗೆ ಒರಗಿಕೊಂಡಿರಲಿ, ಅಂದರೆ ನೇರವಾಗಿ ಮಲಗಿಕೊಳ್ಳಿ. ನಿಮ್ಮ 2 ಕೈಗಳನ್ನು ದೇಹದ ಪಕ್ಕದಲ್ಲಿ ಆರಾಮವಾಗಿ ಇರಿಸಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಒಟ್ಟಿನಲ್ಲಿ ಶವಾಸನದ ರೀತಿ ಮಲಗಿಕೊಳ್ಳಿ. ಈಗ ಕಣ್ಣುಗಳನ್ನು ತುಂಬ ಮೃದುವಾಗಿ ಮುಚ್ಚಿಕೊಳ್ಳಿ. ಈ ಇಡೀ ದಿನದಲ್ಲಿ ನೀವು ಏನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ಈಗ ಮುಗಿದಿದೆ. ಈ ಸಮಯ ಕೇವಲ ನಿಮಗಾಗಿ ಮತ್ತು ನಿಮ್ಮ ವಿಶ್ರಾಂತಿಗಾಗಿ ಮಾತ್ರ. ನಿಮ್ಮ ಇಡೀ ದೇಹವನ್ನು ಹಾಸಿಗೆಗೆ ಸಂಪೂರ್ಣವಾಗಿ ಒಪ್ಪಿಸಿಬಿಡಿ. ಈಗ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ. ಒಂದು ಆಳವಾದ ಉಸಿರನ್ನು ಮೂಗಿನಿಂದ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಮತ್ತೆ ನಿಧಾನವಾಗಿ ಹೊರಬಿಡಿ. 1 2 3 4. ಮತ್ತೊಮ್ಮೆ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಕಡೆಯದಾಗಿ ನಿಧಾನವಾಗಿ ಆಳವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. 1 2 3 4. 2 ಸೆಕೆಂಡ್ ಹೋಲ್ಡ್ ಮಾಡಿ. 1 2. ಈಗ ನಿಧಾನವಾಗಿ ಸಂಪೂರ್ಣವಾಗಿ ಉಸಿರನ್ನು ಹೊರಬಿಡಿ. 1 2 3 4. ಈಗ ನಿಮ್ಮ ಉಸಿರು ಸಹಜ ಸ್ಥಿತಿಗೆ ಬರಲಿ. ಯಾವ ಪ್ರಯತ್ನವಿಲ್ಲದೆ ದೇಹ ತನ್ನಷ್ಟಕ್ಕೆ ಉಸಿರಾಡಲಿ. ನಿಮ್ಮ ದೇಹ ಈಗ ಹಾಸಿಗೆಯ ಮೇಲೆ ಎಷ್ಟು ಭಾರ ಆಗಿ ಹೊರಗಿದೆ ಅಂತ ಗಮನಿಸಿ.
ಗುರುತ್ವಾಕರ್ಷಣೆ ನಿಮ್ಮ ದೇಹವನ್ನು ಹಾಸಿಗೆ ಒಳಗೆ ಎಳಿತಾ ಇರೋ ಹಾಗೆ ಊಹಿಸಿಕೊಳ್ಳಿ. ಪ್ರತಿ ಉಸಿರಿನ ಜೊತೆ ಇನ್ನಷ್ಟು ಭಾರ, ಇನ್ನಷ್ಟು ಆಳಕ್ಕೆ ಇಳಿಯುತ್ತಾ ಇದ್ದೀರಾ. ಅದನ್ನು ಗಮನಿಸಿ. ಸುತ್ತಲಿನ ಶಬ್ದಗಳು ಕೇಳಿಸಬಹುದು. ಫ್ಯಾನ್ ಸೌಂಡು, ದೂರದ ಗಾಡಿ ಶಬ್ದ, ಗಡಿಯಾರದ ಟಿಕ್ ಟಿಕ್ ಶಬ್ದ. ಇವೆಲ್ಲ ಪರವಾಗಿಲ್ಲ. ಇವುಗಳನ್ನು ದೂರ ಇಡೋ ಅವಶ್ಯಕತೆಯೂ ಇಲ್ಲ. ಅದನ್ನೆಲ್ಲ ಬರೀ ಗಮನಿಸಿ. ಆಮೇಲೆ ಮತ್ತೆ ನನ್ನ ಧ್ವನಿಗೆ ವಾಪಸ್ ಬನ್ನಿ. ಇವತ್ತು ಏನೇನೋ ಆಗಿರಬಹುದು. ಒತ್ತಡ, ಗಡಿಬಿಡಿ, ಕೋಪ, ಮಾತುಗಳು, ಬೆಳಗ್ಗೆಯಿಂದ ಸಂಜೆವರೆಗೆ ಮಾಡಿದ ಎಲ್ಲ ಕೆಲಸಗಳು, ಮಾತಾಡಿದ ಎಲ್ಲ ಜನ, ಅನುಭವಿಸಿದ ಎಲ್ಲ ಭಾವನೆಗಳು. ಈಗ ಅವೆಲ್ಲವನ್ನು ಒಂದೊಂದಾಗಿ ಬಿಟ್ಟು ಬಿಡಿ. ಊಹಿಸಿ, ಇವತ್ತಿನ ದಿನ ಒಂದು ಪುಸ್ತಕದ ಪುಟ ಇದ್ದ ಹಾಗೆ. ಪ್ರತಿ ಘಟನೆ, ಪ್ರತಿ ಮಾತು ಆ ಪುಟದ ಮೇಲೆ ಬರೆದಿದೆ. ಈಗ ಆ ಪುಟವನ್ನು ಓದಿ ಆಯಿತು. ನಿಧಾನವಾಗಿ ಆ ಪುಟವನ್ನು ಮುಚ್ಚಿಬಿಡಿ. ಯಾವುದಾದ್ರೂ ಇವತ್ತಿನ ಮಾತು ಮನಸ್ಸಿನಲ್ಲಿ ಇನ್ನೂ ನಿಮಗೆ ಕೊರಿತಾ ಇದೆಯಾ? ಯಾವುದೋ ಒಂದು ಜಗಳ ಇರಬಹುದು, ಆತಂಕ ಇರಬಹುದು, ಅಥವಾ ಯಾವುದೋ ಒಂದು ಚಿಂತೆ. ಅದನ್ನೆಲ್ಲ ಈಗ ನೀವು ಒಂದು ಚಿಕ್ಕ ಬಾಕ್ಸ್ ಒಳಗೆ ಇಟ್ಟುಬಿಟ್ಟು ಅದರ ಮುಚ್ಚಳ ಮುಚ್ಚಿಬಿಟ್ಟು ಬೀಗ ಹಾಕಿ ಪಕ್ಕಕ್ಕೆ ಇಟ್ಬಿಡಿ. ನಾಳೆ ಬೇಕಾದರೆ ಅದನ್ನು ಓಪನ್ ಮಾಡಿ ನೋಡಿದ್ರಾಯ್ತು. ಆದರೆ ಈಗ ಅದು ಬೇಡ. ನಾಳೆಯ ಬಗ್ಗೆ ಯೋಚನೆ ಬಂದರೆ, ನಾಳೆಯ ಮೀಟಿಂಗ್ ಆಗಿರಬಹುದು, ಕೆಲಸದ ಪ್ಲಾನಿಂಗ್ ಇರಬಹುದು, ಅಥವಾ ಯಾವುದೇ ರೀತಿ ಯೋಚನೆ ಬಂದರೆ ಅದನ್ನೆಲ್ಲ ಒಂದು ಬದಿಗೆ ಇಟ್ಟುಬಿಡಿ. ನಾಳೆ ಬಂದಾಗ ಪೂರ್ತಿ ಶಕ್ತಿಯೊಂದಿಗೆ ಎದುರಿಸಿದರೆ ಆಯಿತು ಅಲ್ವೇ? ಆದರೆ ಅದಕ್ಕೆ ಈಗ ಆಳವಾದ ವಿಶ್ರಾಂತಿಯ ಅವಶ್ಯಕತೆ ಇದೆ ತಾನೆ? ಈಗ ಬರೀ ಈ ಕ್ಷಣ ಮಾತ್ರ. ಈಗ ದೇಹದ ಪ್ರತಿ ಭಾಗವನ್ನು ನಿದ್ರೆಗೆ ಸಿದ್ಧಪಡಿಸೋಣವೇ? ಪಾದಗಳಿಂದ ಶುರು ಮಾಡೋಣವೇ? ನಿಮ್ಮ ಬಲಪಾದದ ಮೇಲೆ ಗಮನ ಕೊಡಿ. ಬೆರಳುಗಳು, ಅಂಗಾಲು ಎಲ್ಲವೂ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಎಡಪಾದದ ಮೇಲೆ ಗಮನ ಕೊಡಿ. ಬೆರಳುಗಳು, ಅಂಗಾಲು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಿದೆ. ಈಗ ಪಾದದಿಂದ ಮೊಣಕಾಲಿನ ಕಡೆಗೆ ಗಮನ ಕೊಡಿ. ಕಾಲುಗಳು ಸಂಪೂರ್ಣವಾಗಿ ಸ್ಥಿರವಾಗಿದೆ, ನಿದ್ರೆಗೆ ಜಾರುತ್ತಿದೆ. ತೊಡೆಗಳು, ಸೊಂಟ, ಇಲ್ಲಿ ದಿನವಿಡೀ ಎಷ್ಟೋ ಭಾರ ಹೊತ್ತುಕೊಂಡಿರುತ್ತೀರಿ. ಈಗ ಎಲ್ಲವನ್ನು ಬಿಟ್ಟು ಬಿಡಿ. ಹೊಟ್ಟೆ, ಬೆನ್ನಿನ ಕೆಳಭಾಗ ಪ್ರತಿ ಉಸಿರಿನ ಜೊತೆ ಇನ್ನಷ್ಟು
ಆಳಕ್ಕೆ ಇಳಿಯುತ್ತಾ ಇದೆ. ಇನ್ನಷ್ಟು ಸಡಿಲವಾಗುತ್ತಿದೆ. ನಿದ್ರೆಗೆ ಜಾರುತ್ತಿದೆ. ಎದೆಯ ಭಾಗ, ಮೇಲಿನ ಬೆನ್ನು ನಿಧಾನವಾಗಿ ಹಗುರವಾಗುತ್ತಿದೆ, ಶಾಂತವಾಗುತ್ತಿದೆ. ನಿಮ್ಮ ಭುಜಗಳ ಕಡೆ ಸ್ವಲ್ಪ ಗಮನ ಕೊಡಿ. ಎಷ್ಟು ಭಾರ ಹೊತ್ತುಕೊಂಡಿದ್ದೀರ ಗೊತ್ತಾ? ಅಲ್ಲಿ ಇಡೀ ದಿನದ ಒತ್ತಡ ಅಲ್ಲಿದೆ. ಈಗ ಆ ಭುಜಗಳನ್ನು ಹಗುರ ಮಾಡಿ, ಸಂಪೂರ್ಣವಾಗಿ ಹಗುರ ಮಾಡಿ. ನಿಮಗೆ ಅರಿವಿಲ್ಲದೆಯೇ ದವಡೆಗಳಲ್ಲಿ ಎಷ್ಟು ಸ್ಟ್ರೆಸ್ ಇಟ್ಕೊಂಡಿದ್ದೀರಾ ನೋಡಿ. ದವಡೆಗಳನ್ನು ಲೂಸ್ ಮಾಡಿ. ಹಲ್ಲುಗಳ ನಡುವೆ ಸಣ್ಣ ಜಾಗ ಇರಲಿ. ಹಣೆ, ಕಣ್ಣುಗಳ ಸುತ್ತ ಎಲ್ಲ ಸಡಿಲ ಮಾಡಿ. ಕುತ್ತಿಗೆ, ಭುಜಗಳು, ಇಲ್ಲಿ ಇರೋ ಎಲ್ಲ ಒತ್ತಡ ಈಗ ಕರಗಿ ಹಾಸಿಗೆಯ ಒಳಗೆ ಇಳಿಯುತ್ತಿದೆ. ದವಡೆ, ತುಟಿಗಳು, ಕೆನ್ನೆಗಳು ಪೂರ್ತಿಯಾಗಿ ಸಡಿಲವಾಗುತ್ತಿದೆ. ಕಣ್ಣುಗಳು ಈಗ ತುಂಬ ಭಾರವಾಗುತ್ತಿದೆ. ಎಷ್ಟು ಪ್ರಯತ್ನ ಪಟ್ಟರೂ ತೆರೆಯೋಕ್ಕೆ ಆಗುತ್ತಿಲ್ಲ. ಅಷ್ಟು ಭಾರವಾಗಿದೆ. ಬಲಗೈ, ಭುಜ, ಬೆರಳುಗಳು ಎಲ್ಲವೂ ಸ್ಥಿರವಾಗಿದೆ, ಹಗುರವಾಗಿದೆ, ಶಾಂತವಾಗಿದೆ. ಎಡಗೈ, ಭುಜ, ಬೆರಳುಗಳು ಎಲ್ಲವೂ ಶಾಂತವಾಗಿದೆ, ನಿದ್ರೆಗೆ ಜಾರುತ್ತಿದೆ. ನಿಮ್ಮ ಇಡೀ ದೇಹ ಈಗ ಹಾಸಿಗೆಯೊಳಗೆ ಕರಗಿ ಹೋಗಿದೆ. ಒಂದೇ ಒಂದು ಸ್ನಾಯುಗೂ ಟೆನ್ಷನ್ ಇಲ್ಲ. ಸಂಪೂರ್ಣ ವಿಶ್ರಾಂತಿ, ಸಂಪೂರ್ಣ ಶಾಂತತೆ. ಈಗ ಒಂದು ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ನೀವು ಒಂದು ಮೃದುವಾದ ಬೆಚ್ಚಗಿನ ಮೋಡದ ಮೇಲೆ ಮಲಗಿದ್ದೀರ. ಸುತ್ತಲೂ ಕತ್ತಲೆಯ ಆಕಾಶ. ದೂರದಲ್ಲಿ ಚಿಕ್ಕ ಚಿಕ್ಕ ನಕ್ಷತ್ರಗಳು ಮಿನುಗುತ್ತಾ ಇವೆ. ಈ ಮೋಡ ನಿಧಾನವಾಗಿ, ಬಹಳ ನಿಧಾನವಾಗಿ ತೇಲುತ್ತಾ ಇದೆ. ಯಾವ ಆತುರವೂ ಇಲ್ಲ, ಯಾವ ಗುರಿಯೂ ಇಲ್ಲ. ಬರೀ ಶಾಂತ ತೇಲಾಟ. ಯಾವ ಶಬ್ದವೂ ಇಲ್ಲ, ಯಾವ ಬೆಳಕೂ ಜಾಸ್ತಿ ಇಲ್ಲ. ಬರೀ ಮೃದುವಾದ ನಿಶ್ಶಬ್ದ. ದೂರದ ಮೆಲ್ಲನೆಯ ಸಂಗೀತದ ಹಾಗೆ ಗಾಳಿಯ ಶಬ್ದ.
ಪ್ರತಿ ಉಸಿರಿನ ಜೊತೆ ಈ ಮೋಡ ಇನ್ನಷ್ಟು ಕೆಳಗೆ, ಇನ್ನಷ್ಟು ಆಳಕ್ಕೆ, ಇನ್ನಷ್ಟು ಶಾಂತತೆಗೆ ಇಳಿಯುತ್ತಾ ಇದೆ. ನಿಮ್ಮ ದೇಹ, ನಿಮ್ಮ ಮನಸ್ಸು ಎರಡೂ ಈ ತೇಲಾಟದ ಜೊತೆ ಒಂದಾಗುತ್ತಾ ಇದೆ. ಈ ಕ್ಷಣ ಸಂಪೂರ್ಣ ಸುರಕ್ಷಿತ. ಈ ಕ್ಷಣ ಸಂಪೂರ್ಣ ಶಾಂತ. ಇಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ಯಾವ ಚಿಂತೆಯೂ ಇಲ್ಲ. ಈಗ ನಿದ್ರೆ ಬಂದರೆ ತಡೆಯುವ ಅಗತ್ಯವೂ ಇಲ್ಲ. ನಿಧಾನವಾಗಿ ಬರಲಿ ಬಿಡಿ. ನಿಧಾನವಾಗಿ, ಆಳವಾಗಿ, ಶಾಂತವಾಗಿ. ಪ್ರತಿ ಉಸಿರು ನಿಮ್ಮನ್ನು ಇನ್ನಷ್ಟು ಆಳವಾದ ನಿದ್ರೆಗೆ ಕರೆದುಕೊಂಡು ಹೋಗುತ್ತಿದೆ. ಈ ಶಾಂತಿ, ಈ ವಿಶ್ರಾಂತಿ ಇಡೀ ರಾತ್ರಿ ನಿಮ್ಮ ಜೊತೆ ಇರಲಿ. ಈಗ ನಾನು 1 ರಿಂದ 5 ಎಣಿಸುತ್ತೇನೆ. ಪ್ರತಿಯೊಂದು ಸಂಖ್ಯೆಯೊಂದಿಗೂ ನೀವು ಇನ್ನೂ ಆಳವಾದ, ಇನ್ನೂ ಗಾಢವಾದ ನಿದ್ರೆಗೆ ಜಾರುತ್ತೀರ. 1. ಇಡೀ ದೇಹ ನಿಶ್ಚಲವಾಗಿದೆ. 2. ಮನಸ್ಸು ಸಂಪೂರ್ಣ ಶೂನ್ಯವಾಗಿದೆ. 3. ಗಾಢವಾದ ಶಾಂತತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತಿದೆ. 4. ನೀವು ನಿದ್ರೆಯ ಅದ್ಭುತ ಲೋಕಕ್ಕೆ ಪ್ರವೇಶಿಸುತ್ತಿದ್ದೀರಿ. 5. ಸಂಪೂರ್ಣ ನಿದ್ರೆ, ಗಾಢ ನಿದ್ರೆ. ಶುಭರಾತ್ರಿ. ಈಗ ಇನ್ನೇನೂ ಕೇಳಿಸಿಕೊಳ್ಳುವ ಅಗತ್ಯವಿಲ್ಲ. ಈಗ ಇನ್ನೇನೂ ಯೋಚಿಸುವ ಅಗತ್ಯವಿಲ್ಲ. ಬರೀ ವಿಶ್ರಾಂತಿ, ಬರೀ ನಿದ್ರೆ.